A family is a group of people who are related to each other. ಯಪ್ಪ ಏನ್ ಚಳಿ ಆಗ್ತಿದೆ. ಹೋಗೊಂದ್ ಸ್ವಲ್ಪ ಬೆಡ್ಶೀಟ್ ತರಬೇಕು. ಈಗಷ್ಟೇ ಚಳಿನೇ ಇಲ್ಲ. ಚೆನ್ನಾಗಿ ಓದ್ಬೋದು. ಅಚ್ಚು ಅಯ್ಯೋ ಅಚ್ಚು ಏನಿದು ಬೆಡ್ಶೀಟ್ ಹೊತ್ಕೊಂಡು ಕೂತ್ಕೊಂಡಿದ್ಯಾ? ಅಮ್ಮ ವಾಗಮ್ಮ ತುಂಬಾ ಚಳಿ ಆಗ್ತಿದೆ. ಬೆಳಗ್ಗೆ ಎದ್ಬಿಟ್ಟು ಅದಕ್ಕೆ ಬೆಡ್ಶೀಟ್ ಹೊತ್ಕೊಂಡೆ. ಏನಾಯ್ತಮ್ಮ? ಹೌದಾ ಸರಿ ಆಯ್ತು ತಗೋ ಕಾಫಿ ತಂದಿದ್ದೀನಿ ಕುಡ್ಬಿಟ್ಟು ಓದು ಆಯ್ತಾ? ಆಯ್ತಮ್ಮ. ಆ ಟೇಬಲ್ ಮೇಲೆ ಇಡು. ಸ್ವಲ್ಪ ಇದೆ ಇದು ಓದ್ ಮುಗಿಸ್ಬಿಟ್ರೆ ಇವೇಸ್ ತೆಗ್ದಿಟ್ಬಿಟ್ಟು ಸ್ವಲ್ಪ ಹಿಂದಿನೂ ಇಂಗ್ಲಿಷ್ ಓದ್ಬಿಡ್ತೀನಮ್ಮ. ಹೌದಾ ಸರಿ ಆಯ್ತು. ಅಚ್ಚು ನನ್ ಮುದ್ದಾದ ಮಗಳೇ, ಯಾಕಮ್ಮ ನಿನಗೆ ಬೆಳಗ್ಗೆನೆ ಎದ್ದು ಓದ್ಬೇಕಂತ ಮನ್ಸು ಬಂತು? ಅದ ಹಂಗೆ ಅಮ್ಮ. ಅದೇನಿಲ್ಲಮ್ಮ, ಎಲ್ರು ಬೈತಾನೆ ಇದಾರ, ಮತ್ತೆ ಟೀಚರು ಬೈತಾರ. ಸುಮ್ನೆ ಯಾಕೆ ಬೈಸ್ಕೊಳ್ಳೋದು? ಪಾಪ ಅವ್ರಿಗೂ ಬೈಯರಿಗೆ ಬಾಯೆಲ್ಲ ನೋವಾಗತ್ತಲ್ಲ. ಅದಕ್ಕೆ ಸರಿ ನಾವು ಬೆಳಗ್ಗೆ ಎದ್ದು ಓದಿದ್ರೆ ನಮ್ ತಲೆಗೆ ಹೋಗತ್ತೆ. ಆಗ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದು ಮಾರ್ಕ್ ತೆಗಿಬೋದು ಅಂತಂದ್ಬಿಟ್ಟು ಬೆಳಗ್ಗೆನೆ ಓದಕ್ ಕುತ್ಕೊಂಡ್ಬಿಟ್ಟಮ್ಮ. ನಿನ್ನ ಬೈಯೋರಿಗೆ ಬಾಯಿ ನೋವಾಗತ್ತೆ ಅಂತಂದ್ಬಿಟ್ಟ ನೀನ್ ಓದ್ತಾ ಇರೋದು? ಅಮ್ಮ ಸುಮ್ನೆ ಹೇಳ್ದೆ ಅಮ್ಮ. ಅಮ್ಮ ಬೆಳಗ್ಗೆನೆ ಎದ್ದು ಓದಿದ್ವಿ ಅಂದ್ರೆ ನಾವು ಓದಿದ್ದೆಲ್ಲ ಚೆನ್ನಾಗಿ ನೆನಪಿರುತ್ತಂತಮ್ಮ. ಅದಕ್ಕೆ ಅಮ್ಮ ನಾನು ಓದೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಎದ್ಬಿಟ್ಟಮ್ಮ. ಹೌದಚ್ಚು, ಇದನ್ನ ಯಾರು ನಿನಗೆ ಹೇಳಿದ್ದು? ಅಮ್ಮ ನನ್ನ ಮನಸ್ಸಾಕ್ಷಿ ಹೇಳ್ತಾ ಸರಿ ಆಯ್ತು ನಾವು ಒಂದ್ಸಲ ಓದ್ ನೋಡೋಣ ಏನಾಗತ್ತೆ ಅಂತ ಅಂದ್ಬಿಟ್ಟು ಎದ್ಬಿಟ್ಟಮ್ಮ ಇವತ್ತು ನಾನು. ಒಳ್ಳೆ ಹುಡುಗಿ. ಬೆಳಗ್ಗೆ ಬೇಗ ಎದ್ದು ಒಂದ್ ಸ್ಕೂಲಿಗೆ 8 ಗಂಟೆಗೂ 9 ಗಂಟೆಗೂ ಹೋಗೋದಂದ್ರೆ ಒಂದ್ 6 ಗಂಟೆಗೂ 5:15ಗೂ 5 ಗಂಟೆಗೂ ಈ ತರ ಎದ್ದು ಸ್ವಲ್ಪ ಬ್ರಷ್ ಎಲ್ಲ ಮಾಡ್ಕೊಂಡು ನಾವು ಓದಕ್ ಕುತ್ಕೊಂಡ್ವಿ ಅಂದ್ರೆ ನಾವು ಓದಿದ್ದೆಲ್ಲ ಒಳ್ಳೆ ನೆನಪಿರತ್ತಚ್ಚು. ಹೌದಮ್ಮ ಆಯ್ತಮ್ಮ, ಇನ್ಮೇಲೆ ಅದೇ ತರ ಮಾಡ್ತೀನಿ. ನೋಡೋಣ ಈ ಸಲ ಎಕ್ಸಾಮ್ ಅಲ್ಲಿ ಹೆಂಗ್ ಮಾರ್ಕ್ ಬರುತ್ತೆ ಅಂತ ಅಂದ್ಬಿಟ್ಟು. ಸರಿ ಆಯ್ತು, ಮಾತಾಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗತ್ತೆ ಆಯ್ತಾ? ನೀನ್ ಓದು. ಫಸ್ಟ್ ಈ ಕಾಫಿ ಕುಡ್ಬಿಟ್ಟು ನೀನ್ ಓದಕ್ ಕುತ್ಕೋ. ಆಯ್ತಾ? ಆಯ್ತಮ್ಮ. ಹೆಂಗು ಇವತ್ತು ನೀನ್ ಬೇಗ ಎದ್ದೊಳ್ತಿ ಅಂತ ಅಂದ್ಬಿಟ್ಟು ನನ್ನನ್ನು ಎಬ್ಸ್ಬಿಟ್ಟೆ. ನಾನು ಹೋಗಿ ಕಿಚನ್ ಅಲ್ಲಿ ಕೆಲಸ ನೋಡ್ತೀನಿ ಆಯ್ತಾ? ಆಯ್ತಮ್ಮ. ಈ ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿಯೋದು ತುಂಬಾ ಚೆನ್ನಾಗಿದೆ. What are the three main meals that we eat in day? Question mark. Answer. The three main meals we eat in a day are breakfast, lunch and dinner. Good morning, ma'am. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಿಮ್ಮ ಕ್ಲಾಸ್ ಟೀಚರ್ ಬರಲಿಲ್ಲ, ಅಬ್ಸೆಂಟ್ ಇದ್ದಾರೆ. ನಾನೇ ಇವತ್ತು ಫುಲ್ ಡೇ ನಿಮಗೆ ಕ್ಲಾಸ್ ತಗೊಳ್ತೀನಿ. ಓಕೆ ಮ್ಯಾಮ್. ಇವ್ರು ಯಾವಾಗ ನೋಡಿದ್ರು ಹಿಂದಿಯಲ್ಲೇ ಕ್ವೆಶ್ಚನ್ ಕೇಳ್ತಾರೆ. ನನಗೆ ಹಿಂದಿ ಗೊತ್ತೇ ಇಲ್ಲ. ನಾನು ಹೆಂಗೆ ಆನ್ಸರ್ ಮಾಡ್ಲಿ? ನಾನು ನಿನ್ನೆ ಇಡೀ ಓದಿ ಬೆಳಗ್ಗೆ ಎಲ್ಲ ಓದ್ಬಿಟ್ಟು ಬಂದಿದ್ದೀನಿ. ನಮ್ಮ ಮ್ಯಾಮ್ ಬರಲೇ ಇಲ್ಲ. ಅವ್ರು ಕ್ವೆಶ್ಚನ್ ಕೇಳಿದ್ರೆ ಆದ್ರೂ ನಾನು ಹೇಳ್ತಾ ಇದ್ದೆ, ಚೆನ್ನಾಗಿ ಓದಿದ್ದೆ. ಏನಚ್ಚು ಹಂಗ್ ನೋಡ್ತಾ ಇದೀಯಾ? ಏನೂ ಇಲ್ಲ ಮ್ಯಾಮ್. ಸರಿ ಸರಿ ಸ್ಟೂಡೆಂಟ್ಸ್, ನಾನೀಗ ಒಬ್ಬೊಬ್ಬರಾಗಿ ಕರೆದು ಬೋರ್ಡ್ ಮೇಲೆ ಆನ್ಸರ್ ಬರೆಯಕ್ಕೆ ಹೇಳ್ತೀನಿ, ಬರಿಬೇಕಾಯ್ತಾ? ಓಕೆ ಮ್ಯಾಮ್. ಆನ್ಸರು ಬೋರ್ಡ್ ಮೇಲೆ ಬರಿಬೇಕಾ? ಏನ್ ಆನ್ಸರ್ ಏನು ಅಂತ ಇಲ್ಲದೆ ನಾನು ಹಿಂಗ್ ಬೋರ್ಡ್ ಮೇಲೆ ಬರೀಲಿ? ಬೇಗ ಬೆಳಗ್ಗೆ ಎದ್ದು ಅಷ್ಟು ಚೆನ್ನಾಗಿ ಓದ್ಕೊಂಡ್ ಬಂದಿದ್ದೆ. ನಮ್ಮ ಮ್ಯಾಮೇ ಬರ್ಲಿಲ್ಲ. ಈಗ ಏನ್ ಮಾಡೋದು? ಹಿಂದಿ ಇವತ್ತು ಬೆಳಗ್ಗೆ ಓದೋಣ ಅನ್ಕೊಂಡಿದ್ದೆ, ಇವತ್ತು ಮುಟ್ಟ ಟೈಮೇ ಆಗ್ಲಿಲ್ಲ. ಸ್ಕೂಲಿಗೆ ಬೇರೆ ಬಂದ್ಬಿಟ್ಟೆ. ಈಗ ಏನ್ ಮಾಡೋದು? ಹಿಂದಿ ಒಂಚೂರು ಓದ್ಲಿಲ್ಲ. ಈಗ ಚುಪ್ಪಿ ಆದ ತಕ್ಷಣ ನಾನೇ ಹೋಗ್ಬೇಕು. ಜೂಲಿ. ಯಸ್ ಮ್ಯಾಮ್. ಅಲ್ಲಿ ಬೋರ್ಡ್ ಅಲ್ಲಿ ಫಸ್ಟ್ ಹೆಡ್ಲೈನ್ ಏನ್ ಬರ್ದಿದ್ದೀನಿ ಓದು. ಉಲ್ಟೆ ಆಯೆ ವಾಲೆ ಶಬ್ದ. ವೆರಿ ಗುಡ್ ಜೂಲಿ. ಸರಿ, ಈ ಕ್ವಶನ್ಗೆ ಆನ್ಸರ್ ಬರಿ. ಓಕೆ ಮ್ಯಾಮ್. ನೀಚೆ ऊपर. ವೆರಿ ಗುಡ್ ಜೂಲಿ. ನೀಚೆ ऊपर ಅಂತ ಹೇಳಿದ್ರೆ ಏನು? ಮ್ಯಾಮ್ ನೀಚೆ ಅಂದ್ರೆ ಕೆಳಗೆ, ऊपर ಅಂದ್ರೆ ಮೇಲೆ ಮ್ಯಾಮ್. ವೆರಿ ಗುಡ್ ಜೂಲಿ. ಸರಿ ನೀನು ಹೋಗು. ಓಕೆ ಮ್ಯಾಮ್. ನೆಕ್ಸ್ಟ್ ಯಾರು? ಚುಪ್ಪಿ ಬಾಮಾ. ಓಕೆ ಮ್ಯಾಮ್. ಫಸ್ಟ್ ಓದ್ಲು, ಫಾಸ್ಟ್ ಆಗಿ ಬಂದ್ಬಿಟ್ಲು. ನಾನೇನಾಗ್ತೀನೋ ಗೊತ್ತಿಲ್ಲ. ಚುಪ್ಪಿ, ಉಲ್ಟೆ ಆಯೆ ವಾಲೆ ಶಬ್ದ ಅಂತ ಹೇಳಿದ್ರೆ ಗೊತ್ತಾ? ಎಸ್ ಮ್ಯಾಮ್, ಆಪೋಸಿಟ್ಸ್ ಮ್ಯಾಮ್. ವೆರಿ ಗುಡ್ ಚುಪ್ಪಿ. ಸರಿ, ಇದಕ್ಕೆ ಆನ್ಸರ್ ಬರಿ. ಅಯ್ಯಯ್ಯೋ, ಜೂಲಿನು ಫಾಸ್ಟ್ ಆಗಿ ಮಾಡ್ಕೊಂಡ್ ಬಂದ್ಬಿಟ್ಲು. ಈಗ ಚುಪ್ಪಿನ ಹೋಗಿದ್ದಾಳೆ, ಅವಳದು ಆಗ್ತಾ ಬಂದ್ಬಿಟ್ಟು ಇನ್ನು ನಾನೇ ಹೋಗೋದು. ಅಷ್ಟೇ, ನನಗೆ ತುಂಬಾ ಹೆದರಿಕೆ ಆಗ್ತಿದೆ. ಇವಳೇನು ಹಿಂಗ್ ನಗ್ನಗ್ತಾ ಕುತ್ಕೊಂಡಿದ್ದಾಳೆ? ಲಿಲ್ಲಿ, ಏನಚ್ಚು? ಲಿಲ್ಲಿ, ಇಷ್ಟು ಚೆನ್ನಾಗಿ ನಗ್ನಗ್ತಾ ಕುತ್ಕೊಂಡಿದ್ಯಾ? ನಿನಗೆ ಬರತ್ತಾ? ನನಗೆ ಈ ಉಲ್ಟೆ ಹಾಯೆ ವಾಲೆ ಶಬ್ದ ಬರತ್ತೆ ಅಚ್ಚು. ನನಗೆ ಈ ಏಕ್ ಸೆ ಅನೇಕ್ ಬನಾಯಿ ಅದೆಲ್ಲ ಬರಲ್ಲ. ಹೌದಾ? ಹಂಗಂದ್ರೆ ಏನಂತಾನೆ ನನಗೆ ಗೊತ್ತಿಲ್ಲ. ಏನ್ ಮಾಡೋದು? ನನ್ಗೇನು ಗೊತ್ತೇ ಇಲ್ಲ. ಲಿಲ್ಲಿ, ಎಷ್ಟು ಜಾಲಿ ಕುತ್ಕೊಂಡಿದ್ಯಲ್ಲ.
ನಾನೇನು ಜಾಲಿ ಕುತ್ಕೊಂಡಿಲ್ಲ, ಇನ್ನು ನೀನ್ ಆದ್ಮೇಲೆ ತಾನೇ ನಾನು, ಅದಕ್ಕೆ ಸ್ವಲ್ಪ ಧೈರ್ಯದಲ್ಲಿ ಕುತ್ಕೊಂಡಿದ್ದೀನಿ. ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತೇ ಇಲ್ಲ ಲಿಲ್ಲಿ. ಅಲ್ಲೋಡಚ್ಚು, ಅವ್ರದ್ದಾಯ್ತು. ದೂರ್ ಪಾಸ್. ಹಂಗಂದ್ರೆ ಏನ್ ಚುಪ್ಪಿ? ಮ್ಯಾಮ್, ದೂರ್ ಅಂತ ಹೇಳಿದ್ರೆ ದೂರ ಮ್ಯಾಮ್, ಪಾಸ್ ಅಂತ ಹೇಳಿದ್ರೆ ಹತ್ರ ಮ್ಯಾಮ್. ಓಕೆ, ವೆರಿ ಗುಡ್ ಚುಪ್ಪಿ. ಎಷ್ಟು ಚೆನ್ನಾಗಿ ಓದ್ತಾರೆ ಇವರು. ನೆಕ್ಸ್ಟ್ ಯಾರು? ನೆಕ್ಸ್ಟ್ ಅಚ್ಚು ಬೇಡ, ಚೋಟು, ಅಭಿ. ನೀವು ಆಮೇಲೆ ಬರೀತೀರಂತೆ. ಲಿಲಿ ನೀನ್ ಬರಮ್ಮ. ಚೀಟಿಂಗ್ ಮ್ಯಾಮ್, ಚೀಟಿಂಗ್ ಮಾಡ್ತಾ ಇದ್ದಾರೆ. ನಿನ್ನನ್ನು ಕರಿಬೇಕೀಗ, ನನ್ನನ್ನು ಕರಿತಾ ಇದ್ದಾರೆ ಅಚ್ಚು. ಲಿಲ್ಲಿ, ಅದು ಚೀಟಿಂಗ್ ಅಲ್ಲ, ಅವ್ರಿಗೆ ಗೊತ್ತು ನನಗೆ ಚೆನ್ನಾಗಿ ಓದಕ್ ಬರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಓದ್ದೇ ಇರ್ತಾರಲ್ಲ ದಡ್ರು, ಅವ್ರನ್ನ ಮಾತ್ರ ಕರಿತಾ ಇರೋದು. ಅದಕ್ಕೆ ನನ್ನನ್ನು ಬಿಟ್ಬಿಟ್ಟು ನಿನ್ನನ್ನು ಕರಿತಾ ಇದ್ದಾರೆ ನೋಡ್ದಾ? ಸರಿ ಅವ್ರು ನೋಡ್ತಾ ಇರ್ಬೇಡ, ಎದ್ದೋಗು, ಮ್ಯಾಮ್ ಕರಿತಾ ಇದ್ರಲ್ಲ, ಹೋಗು. ಮ್ಯಾಮ್ ಕರೆದ ತಕ್ಷಣ ಹೋಗಕ್ಕೆ ಆಗಲ್ಲ ಇವಳಿಗೆ, ಒಂದು ಓದೋದಿಲ್ಲ ಏನಿಲ್ಲ, ದಡ್ಡಿ. ಮ್ಯಾಮ್, ಅಚ್ಚು ಈ ಕ್ವಶನ್ ಓದಮ್ಮ. ಮ್ಯಾಮ್, ಇದು ಬಡ. ವೆರಿ ಗುಡ್ ಲಿಲಿ, ಆನ್ಸರ್ ಬರಿ. ಆನ್ಸರ್ ಗೊತ್ತಿದೆಯಲ್ಲ? ಮ್ಯಾಮ್ ಒಂದು ನಿಮಿಷ ಮ್ಯಾಮ್, ಯೋಚನೆ ಮಾಡ್ತೀನಿ. ಯೋಚನೆ ಮಾಡಕ್ಕೆ ಏನಿದೆ ಲಿಲಿ? ಆನ್ಸರ್ ಬರಿ ಬಾ. ಬರಿತೀನಿ ಮ್ಯಾಮ್. ಮತ್ತೆ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀಯ ಲಿಲಿ? ಓದ್ಲಿಲ್ವಾ ನೀನು? ಇಲ್ಲ ಮ್ಯಾಮ್, ಓದಿದ್ದೀನಿ ಮ್ಯಾಮ್, ಬರಿತೀನಿ ಮ್ಯಾಮ್. ಚೋಟ. ವೆರಿ ಗುಡ್ ಲಿಲಿ, ಇಷ್ಟು ಬರಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದೀಯಾ? ಕರೆಕ್ಟ್ ಆಗಿದೆ ಆನ್ಸರ್. ಹೋಗ್ ಕುತ್ಕೋ. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಬಾಯ್ಸ್ ಅಲ್ಲಿ ಚೋಟು, ಅಭಿ. ಬೇಡ, ಅಚ್ಚು. ಅಯ್ಯೋ ಅಚ್ಚು, ನಾನು ನಿನ್ನ ಮರ್ತ್ಬಿಟ್ಟೆ. ಬಾ ಅಚ್ಚು. ನನ್ನನ್ನೇ ಕರೆದ್ಬಿಟ್ರು, ಅಯ್ಯೋ. ಅಚ್ಚು, ನಿನಗೆ ಚೆನ್ನಾಗಿ ಓದಕ್ ಬರುತ್ತಲ್ಲ, ಎದ್ದೋಗಚ್ಚು, ಎದ್ದೋಗು. ತಡಿ, ನಿನಗೆ ಬಂದ್ ಮಾಡ್ತೀನಿ. ನೀನೇನ್ ಮಾಡ್ತೀಯಾ? ನೀನೇ ಈಗ ಹೊಗೆ ಹಾಕ್ಸ್ಕೊಳಕ್ ಹೋಗ್ತಾ ಇದೀಯಾ, ನನಗೇನ್ ಬಂದ್ ಮಾಡ್ತೀಯಾ? ಅಚ್ಚು ಆದ್ಮೇಲೆ ಇನ್ನು ಅಮುದ ಇರೋದು. ಅಮುದ ಆದ್ಮೇಲೆ ಬಾಯ್ಸ್ ಅಲ್ಲ, ನೆಕ್ಸ್ಟ್ ಬಾಯ್ಸ್ ಬಂದ್ ಬರೀರಿ ಆಯ್ತಾ? ಎದ್ದೋ ಬಾ ಅಚ್ಚು. ಎಷ್ಟು ತನಕ ಕುತ್ಕೊಂಡಿದ್ಯಾ? ಕದಿದ್ ಕಿವಿ ಕೇಳಿಸ್ಲಿಲ್ವಾ ನಿಂಗೆ? ಅಯ್ಯ, ಅದೇನಾಯ್ತು? ಇಷ್ಟ ತನಕ ಚೆನ್ನಾಗಿದ್ದೆ. ಮ್ಯಾಮ್, ಹುಷಾರಿಲ್ಲ ಮ್ಯಾಮ್, ಒಂಥರ ಜ್ವರ ಬಂದಂಗಿದೆ ಮ್ಯಾಮ್. ಬೋರ್ಡ್ ಹತ್ರ ಬಂದ್ರೆ ಜ್ವರ ಬರತ್ತಚ್ಚು. ನೀನ್ ಪ್ಲೇಸ್ ಅಲ್ಲಿ ಕುತ್ಕೊಂಡಿದ್ರೆ ಜ್ವರ ಎಲ್ಲ ಬರಲ್ಲ ಆಯ್ತಾ? ಪಕ್ಕದಲ್ಲಿರೋ ಹತ್ರ ಮಾತಾಡೋದು, ಇವಳು ಜುಟ್ಟು ಹೇಳ್ಯೋದು, ಅವಳು ಜುಟ್ಟು ಹೇಳ್ಯೋದು, ಅದೆಲ್ಲ ಮಾಡಕ್ಕೆ ಜ್ವರ ಬರಲ್ಲ ಆಯ್ತಾ? ಮ್ಯಾಮ್, ಹಂಗೆ ಹೇಳ್ಬೇಡಿ ಮ್ಯಾಮ್, ನನಗೆ ಸ್ವಲ್ಪ ಜ್ವರನೇ ಮ್ಯಾಮ್. ಪರವಾಗಿಲ್ಲ, ಜ್ವರನ ಆಮೇಲೆ ನೋಡ್ಕೊಳ್ಳೋಣ. ಬೋರ್ಡ್ ಮೇಲೆ ಬರ್ದಿರೋದನ್ನ ಓದು. ಅದೇಂಗ್ ನಾನು ನಿನ್ನ ಕರೆಯೋದ್ ಮರ್ತ್ಬಿಟ್ಟೆ. ಹಂಗೆ ಮರ್ತೇ ಇದ್ದಿದ್ರೆ ಒಳ್ಳೇದಾಗ್ತಾ ಇತ್ತು. ಏನ್ ಹೇಳ್ದೆ ಅಚ್ಚು? ಮ್ಯಾಮ್, ಕೆಮ್ಮು ಬರ್ತಾ ಇತ್ತು ಮ್ಯಾಮ್, ಅದನ್ನೇ ಹೇಳ್ತಾ ಇದ್ದೆ ಮ್ಯಾಮ್. ಸರಿ ಆಯ್ತು, ಓದು. ಏನ್ ಓದೋದು ಏನು ಗೊತ್ತಾಗ್ತಾ ಇಲ್ಲ. ನನಗೆ ಹಿಂದಿ ಬರಲ್ಲ ಅಂತಾನೆ ಈ ಮ್ಯಾಮ್ ಹತ್ರ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅವರಿಗೆ ಗೊತ್ತು, ಆದ್ರೂ ಓದು ಓದು ಅಂತ ಹೇಳ್ತಾ ಇದ್ದಾರೆ. ಏನ್ ಓದೋದು? ಏನಚ್ಚು, ಆಕಾಶದಲ್ಲಿ ವಿಮಾನ ಹೋಗ್ತಾ ಇದ್ಯಾ? ಮ್ಯಾಮ್, ಏನ್ ಮ್ಯಾಮ್ ಹಿಂಗೆ ಹೇಳ್ತಾ ಇದ್ದೀರಾ? ಮತ್ತೇನು ಹಿಂಗ್ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಓದಕ್ತಾನೆ ನಾನು ನಿನಗೆ ಹೇಳಿದ್ದು. ಸುಮ್ಮನೆ ಮೇಲ್ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಓದು. ಓದ್ತೀನಿ ಮ್ಯಾಮ್. ಏಕ್ ಸೇ ಆ ನಾ ಏಕ್ ಅನೇಕ್. ಏಕ್ ಸೇ ಅನೇಕ್ ಬನಾಯಿಯೇ. ಮ್ಯಾಮ್, ಓದ್ಬಿಟ್ಟೆ ಮ್ಯಾಮ್. ಏಕ್ ಸೆ ಅನೇಕ್ ಬನಾಯಿ ಅಂದ್ರೆ ಏನು? ಮ್ಯಾಮ್, ಅದ್ಯಾರಿಗೆ ಗೊತ್ತು, ಹೋಗಿ ಮ್ಯಾಮ್. ಏನು ಅದ್ಯಾರಿಗೆ ಗೊತ್ತಾ? ನಾನು ಯಾರಿಗೆ ಪಾಠ ಮಾಡ್ತಾ ಇದ್ದೆ ಇಷ್ಟ ದಿನ? ಅದ್ಯಾರಿಗೆ ಗೊತ್ತು ಅಂತ ಹೇಳ್ತಾ ಇದ್ಯಾ? ಏನಚ್ಚಿದ್ ಮಾತು? ಮ್ಯಾಮ್, ನೀವು ನನ್ನನ್ನು ಬೈಬೇಡಿ ಮ್ಯಾಮ್. ನನಗೆ ಹಿಂದಿ ಬರಲ್ಲ ಅಂತ ತಾನೇ ಮ್ಯಾಮ್ ನಿಮ್ಮ ಹತ್ರ ಟ್ಯೂಷನಿಗೆ ಬರ್ತೀನಿ. ಮ್ಯಾಮ್, ನನಗೆ ಈಗಷ್ಟೇ ಸ್ವಲ್ಪ ಓದಕ್ ಬರುತ್ತೆ ಮ್ಯಾಮ್, ಅದ್ರದ್ದು ಅರ್ಥ ಗೊತ್ತಿಲ್ಲ ಮ್ಯಾಮ್. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಮ್ಯಾಮ್ ನನಗೆ ಅಂತ ಹೇಳ್ಬೇಕು. ಅದನ್ ಬಿಟ್ಬಿಟ್ಟು ನನ್ಗೇನ್ ಗೊತ್ತು ಹೋಗಿ ಮ್ಯಾಮ್ ಅಂತ ಹೇಳ್ತಾ ಇದ್ಯಾ? ಇದು ಟೀಚರ್ಸ್ ಹತ್ರ ಮಾತಾಡೋಂತ ರೀತಿನಾ? ಮ್ಯಾಮ್, ಸೀಟ್ ಮಾಡ್ಕೋಬೇಡಿ ಮ್ಯಾಮ್, ತುಂಬಾ ಸಾರಿ ಮ್ಯಾಮ್. ಇನ್ಮೇಲೆ ಆ ಥರ ಎಲ್ಲ ಮಾತಾಡಲ್ಲ ಮ್ಯಾಮ್. ಸಾರಿ ಮ್ಯಾಮ್. ಮ್ಯಾಮ್, ನಮ್ಮ ಪಪ್ಪ ಮಮ್ಮನ ಹತ್ರ ಹೇಳ್ಬೇಡಿ ಮ್ಯಾಮ್. ಸರಿ ಅಳ್ಬೇಡ ಅಚ್ಚು. ಏಕ್ ಸೆ ಅನೇಕ್ ಬನಾಯಿ ಅಂತ ಹೇಳಿದ್ರೆ ಸಿಂಗ್ಯುಲರ್ ಪ್ಲೂರಲ್ಸ್ ಗೊತ್ತಾ ಇಂಗ್ಲಿಷ್ ಅಲ್ಲಿ? ಗೊತ್ತು ಮ್ಯಾಮ್. ಅದೇ ಇದು ಏಕ್ ಸೆ ಅನೇಕ್ ಬನಾಯೇ. ಏಕ್ ಸೆ ಅನೇಕ ಬನಾಯಿ ಅಂತ ಅದ್ಯಾಕೆ ಬನಾಬೇಕು? ಹಂಗೆ ಇದ್ದಿದ್ರೆ ಆಗ್ತಾ ಇರ್ಲಿಲ್ವಾ? ಕ್ವಶನ್ ಓದಚ್ಚು. ಇನ್ನು ಇದು ಬೇರೆ. ಕಪ್ಪ ಏನ್ ಟೀ ಕುಡಿಯ ಕಪ್ಪ? ಅದು ಕಪ್ಪ ಅಲ್ಲ, ಅದು ಕಪ್ಪಡ. ನಿಮ್ಗೆ ಗೊತ್ತಲ್ಲ, ಹಂಗೆ ನೀವೇ ಆನ್ಸರ್ ಬರ್ಬಿಟ್ರೆ ಚೆನ್ನಾಗಿರ್ತಾ ಇತ್ತು. ಏನ್ ಹೇಳ್ದೆ? ಕಪ್ಪಡ
ಅಚ್ಚು ಬೋರ್ಡ್ ಮೇಲೆ ಒಂದೇ ಬರ್ದಿರೋದು ಕಪಡ ಅಂತ, ಆಯ್ತಾ? ಕಪಡ 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 ಅಂತ ಬರೀಲಿಲ್ಲ. ಆಯ್ತು ಮ್ಯಾಮ್. ಸರಿ ಆನ್ಸರ್ ಬರಿ. ಓದಕ್ಕೆ ಬರಲ್ಲ, ಇನ್ನು ಆನ್ಸರ್ ಬೇರೆ ಬರೀಬೇಕಂತೆ. ಬರಿ ಅಚ್ಚು. ಹಂಗೆ ನಿಂತ್ಕೊಂಡಿದ್ಯಾ? ಬರೀತೀನಿ ಮ್ಯಾಮ್. ಮ್ಯಾಮ್ ಬೋರ್ಡ್ ತುಂಬಾ ಎತ್ತರ ಇದೆ, ನನಗೆ ಬರೆಯಕ್ಕಾಗಲ್ಲ ಮ್ಯಾಮ್. ಚುಪ್ಪಿ ಅಷ್ಟು ಕುಳ್ಳಕ್ಕಿದ್ದಾಳೆ, ಆದ್ರೇನು ಅವಳು ಬರ್ದೋಗಿದ್ದಾಳೆ. ನಿನಗೆ ಬೋರ್ಡ್ ಎತ್ತರ ಇದೆಯಾ? ಕಡ್ಡಿ ತೆಗಿಲ್ಲ ಈಗ ನಾನು. ಬೇಡ ಮ್ಯಾಮ್, ಬರೀತೀನಿ. ಎತ್ತರ ಏನಿಲ್ಲ ಮ್ಯಾಮ್, ನನಗೆ ಆಗುತ್ತೆ ಮ್ಯಾಮ್, ಬರೀತೀನಿ ಮ್ಯಾಮ್. ಮ್ಯಾಮ್ ನನಗೆ ಗೊತ್ತಿಲ್ಲ ಮ್ಯಾಮ್ ಆನ್ಸರು, ಪ್ಲೀಸ್ ಮ್ಯಾಮ್. ಏನು ಗೊತ್ತಿಲ್ವಾ? ನೀನ್ ಓದ್ಕೊಂಬರಕ್ಕಾಗಲ್ವಾ ಅಚ್ಚು? ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ? ಮ್ಯಾಮ್ ನೀವು ಆಗ್ಲೇ ತಾನೇ ಮ್ಯಾಮ್ ಹೇಳಿದ್ರಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ವಾ ಅಂತ ಅಂದ್ಬಿಟ್ಟು. ಮ್ಯಾಮ್ ಅದಕ್ಕೆ ಮ್ಯಾಮ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಈಗ ನನ್ನನ್ನ ಜೋರ್ ಮಾಡ್ತಾ ಇದ್ದೀರಾ ಮ್ಯಾಮ್? ಮ್ಯಾಮ್ ಸರಿ ಸರಿ ಹೇಳ್ಬೇಡ ಬಿಡು. ನಾನು ಹೇಳ್ತೀನಿ ಬರಿ. ಮನೇಲಿ ಹೋಗಿ ಚೆನ್ನಾಗಿ ಕಲಿಬೇಕು, ಆಯ್ತಾ? ಎಕ್ಸಾಮ್ ಅಲ್ಲಿ ಏನೋ ಮಾರ್ಕ್ ಕಡಿಮೆ ಬಂತು, ನೋಡ್ ನಿನಗೆ ನಾನು ಏನ್ ಮಾಡ್ತೀನಂತ. ಮೊದ್ಲು ಕಪ್ಪಡ ಅಂದ್ರೆ ಏನಂತ ತಿಳ್ಕೊ. ಕಪ್ಪಡ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಬಟ್ಟೆ ಅಂತ ಅರ್ಥ, ಆಯ್ತಾ? ಕಪ್ಪಡಗ ಆಪೋಸಿಟ್ ಕಪ್ಪಡೆ. ಕಪಡ ಅಂತ ಹೇಳಿದ್ರೆ ಸಿಂಗಲ್, ಆಯ್ತಾ? ಕಪಡೆ ಅಂತ ಹೇಳಿದ್ರೆ ಪ್ಲೂರಲ್, ಆಯ್ತಾ? ಸರಿ ಈಗ ಆನ್ಸರ್ ಬರಿ. ಕಪಡೆ ಅಂತ ಹೇಳಿದ್ರೆ ಕಾ ಬರಿ ಫಸ್ಟ್, ನೆಕ್ಸ್ಟ್ ಪಾ ಬರಿ. ಡಾ ಬರ್ದು ಎ ಮಾತ್ರ ಹಾಕು. ಅಚ್ಚು ಮನೆಗೆ ಹೋದ್ಮೇಲೆ ಲೆಟರ್ಸ್ ಇದೆಯಲ್ಲ, ಹಿಂದಿ ಲೆಟರ್ಸ್ ಎಲ್ಲಾನು ನೀನು ಫಸ್ಟ್ ಐಡೆಂಟಿಫೈ ಮಾಡೋದನ್ನ ಕಲಿ. ಆಮೇಲೆ ಏನ್ ಮಾಡ್ ಗೊತ್ತಾ, ಅದಕ್ಕೆ ಮಾತ್ರನ ಕಲಿ. ಕರೆಕ್ಟ್ ಆಗಿ ಕಲ್ತೆ ಅಂದ್ರೆ ಹಿಂದಿ ಓದಕ್ಕೂ ಬರೆಯಕ್ಕೂ ಈಸಿ ಇರುತ್ತೆ, ಆಯ್ತಾ? ಸರಿ ಆಯ್ತು ಹೋಗು. ಯಾಕಚ್ಚು ಇನ್ನು ಅಳ್ತಾ ಇದೀಯಾ? ಅವರೆಲ್ಲ ಕೇಳಿದ ತಕ್ಷಣ ಆನ್ಸರ್ ಮಾಡಿದ್ರಚ್ಚು, ನೀನು